ದೇವಿ, ನೀನು ಹೀಗೇಕೆ ಮಾಡಿದೆ? ನಾನು ಕೃಷ್ಣಾವತಾರ ತೆಗೆದುಕೊಂಡಾಗ ನೀನೇ ನನಗೆ ವಚನ ನೀಡಿದ್ದೆ, ಪೂರ್ಣ ಯಾತ್ರೆಯಲ್ಲೂ ನೀನು ನನ್ನ ಜೊತೆಗೆ ಇರುವೆ ಎಂದು, ನನ್ನ ಪ್ರತಿಯೊಂದು ಕಾರ್ಯದಲ್ಲೂ ಸಹಭಾಗಿಯಾಗುವೆ ಎಂದು. ಆದರೆ ನೀನೇನು ಮಾಡಿದೆ? ಇಷ್ಟು ಶೀಘ್ರವಾಗಿ ನನ್ನಿಂದ ದೂರವಾದೆಯಾ? ಇದು ಸಮಂಜಸ ಕಾರ್ಯವಲ್ಲ ದೇವಿ. ಪ್ರಭು, ಹೀಗಾಗಿದ್ದರೆ ಒಳ್ಳೆಯದಿತ್ತೆ. ಆ ಅಮೋಘ ಶಕ್ತಿ ನಿಮ್ಮನ್ನು ಸಂಹರಿಸಬೇಕಿತ್ತೆ. ಕೃಷ್ಣಾವತಾರವಾದುದರ ಹಿಂದೆ ಯಾವ ಅಧರ್ಮದ ಅಂತ್ಯ ಮಾಡುವುದೇ ನಿಮ್ಮ ಉದ್ದೇಶವಾಗಿತ್ತೋ, ಈಗ ಅದೇ ಅಪೂರ್ಣವಾದರೆ ಅದು ಉಚಿತವೇ ಪ್ರಭು? ಪ್ರಭು, ಧರ್ಮದ ಸ್ಥಾಪನೆ ಮತ್ತು ಭವಿಷ್ಯದಲ್ಲಿ ಯಾವ ಸಮಾಜದ ರಚನೆ ಮಾಡಬೇಕಿತ್ತೋ ಅದು ಶಾಶ್ವತವಾಗಿ ಆಗದೇ ಉಳಿದರೆ ಉಚಿತವೇ? ಇಲ್ಲ ಪ್ರಭು, ನಾನು ಈ ಜಗತ್ತು ಮತ್ತು ನಿಮ್ಮ ಭಕ್ತರ ಆಸೆಯು ಅವರಿಂದ ದೂರಾಗುವುದನ್ನು ನೋಡಲು ಸಾಧ್ಯವಿಲ್ಲ. ಧರ್ಮದ ರಕ್ಷಕ ಮತ್ತು ಪಥಪ್ರದರ್ಶಕ ಕೃಷ್ಣನ ಅಂತ್ಯವಾಗುವುದನ್ನು ತಡೆಯಲೇಬೇಕಿತ್ತು. ಅಲ್ಲಿ ನಾನು ಜನ್ಮವೆತ್ತಿದ್ದೇ ನಿಮ್ಮ ಸಹಾಯಕ್ಕಾಗಿ ಪ್ರಭು. ಇದಕ್ಕಿಂತ ದೊಡ್ಡ ಸಹಾಯ ಇನ್ನೇನಿರಲು ಸಾಧ್ಯ? ನಾನು ನಿಮ್ಮ ಜೀವ ರಕ್ಷಣೆ ಮಾಡುವಂತಾಯ್ತು. ಆದರೆ ದೇವಿ, ರಾಧೆಯೇ ಕೃಷ್ಣನ ಶಕ್ತಿಯಾಗಿದ್ದಳು. ಹೇಗೆ ನಿನ್ನ ವಿನಃ ನಾನು ಜಗತ್ತಿನ ರಚನೆ ಮಾಡುವುದು ಅಸಾಧ್ಯವೋ, ಅದೇ ಪ್ರಕಾರವಾಗಿ ರಾಧೆ ಇಲ್ಲದೆ ಕೃಷ್ಣನು ಏನೂ ಮಾಡಲಾರ. ನನ್ನ ಸಂಕಲ್ಪ, ನನ್ನ ಕಾರ್ಯ, ನನ್ನ ಸ್ಥಾಪನೆಗಳು ಎಲ್ಲವೂ ನೀನಿಲ್ಲದೆ ಅಪೂರ್ಣವೇ. ಕೃಷ್ಣ ಪರಮಾವತಾರಿಯಾಗಲು ಸಾಧ್ಯವಾಗುವುದೇ ರಾಧೆ ಅವನ ಜೊತೆ ಇದ್ದರೆ ಮಾತ್ರ. ಗುರುದೇವ, ರಾಧೆಗೆ ಇಷ್ಟು ದೊಡ್ಡ ಭಯ ಆಗಿದೆ, ಆದ್ರೆ ನಾವೇನು ಮಾಡಕ್ಕಾಗ್ತಿಲ್ಲ. ಅವಳು ನಮ್ಮನ್ನು ಹೀಗೆ ಬಿಟ್ಟೋಗ್ಬಿಡ್ತಾಳ? ನಾವು ಅವಳನ್ನ ಕಾಪಾಡಕ್ಕಾಗಲ್ವಾ? ನಿಮ್ಮ ವೇದ, ನಿಮ್ಮ ಪುರಾಣ, ನಿಮ್ಮ ಶಾಸ್ತ್ರದ ಜ್ಞಾನ, ನಿಮ್ಮ ತಪಸ್ಸು, ನಿಮ್ಮ ವೇದ ಶಕ್ತಿ, ಅದ್ಯಾವುದಕ್ಕೂ ಏನು ಮಹತ್ವನೇ ಇಲ್ವಾ? ಗುರುದೇವ, ನನ್ಗೆ ಹೇಳಿ, ಯಾವ್ದಾದ್ರೂ ಒಂದ್ ಶಕ್ತಿ ಇರ್ಬೋದು, ಯಾವ್ದಾದ್ರೂ ದಾರಿ ಇರ್ಬೋದು, ಯಾವ್ದಾದ್ರೂ ಸಿದ್ಧಿ ಇರ್ಲೇಬೇಕು ನನ್ ರಾಧೆ ಜೀವನ ಕಾಪಾಡೋದಿಕ್ಕೆ. ರಾಧೆ ಜೀವ ಉಳಿಸೋದಿಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಗುರುದೇವ. ನಾನ್ ತಪಸ್ ಮಾಡೋದಾದ್ರೂ ಸರಿ, ಮತ್ತೆ ಯಾರ ಜೊತೆ ಯುದ್ಧ ಮಾಡಕ್ಕಾದ್ರು ಅಥವಾ ಕಂಸನ್ನ ಬೇಡ್ಕೊಳ್ಳೋದಾದ್ರೂ ಸರಿ, ನಾನು ಏನ್ ಮಾಡಕ್ಕೂ ಸಿದ್ಧ ಇದ್ದೀನಿ ಗುರುದೇವ. ನೀವು ನನ್ಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಸಾಕು. ನೀವು ನನ್ಗೆ ದಾರಿ ತೋರಿಸಿ, ನನ್ಗೆ ದಾರಿ ತೋರಿಸಿ ಗುರುದೇವ, ದಾರಿ ತೋರಿಸಿ. ಮಗಳೇ, ಹೇಳು ಮಗಳೇ, ಎಲ್ಲಿ ತನಕ ಹೀಗೆ ಮಲಗಿದ್ಯಾ? ನೋಡು, ನಿನ್ ಮಾತು ಕೇಳೋದಕ್ಕೆ ನನ್ ಕಿವಿ ಆಗ್ಲಿಂದ ಕಾಯ್ತಾ ಇದೆ ಮಗಳೇ. ಹೇಳು ಮಗಳೇ, ಹೇಳು. ಇವತ್ತು ನಿಮ್ಮ ಅಪ್ಪನಿಗೇನು ಕಲ್ಸೋದಿಲ್ವಾ? ಸ್ವಲ್ಪ ನೋಡು ಎಷ್ಟು ಜನ ಬಂದಿದ್ದಾರೆ ಅಂತ. ಹೇಳಲ್ವಾ ಎಲ್ರಿಗೂ ನಿನ್ನ ಅಪ್ಪನ ಹತ್ರ 1,00,000 ಹಸು ಇದೆ ಅಂತ? ರಾಧೆ, ಏನಾದ್ರೂ ಹೇಳು. ಹೇಳಮ್ಮ ಮಗಳೇ. ಧೈರ್ಯ ತನ್ಕೋ ಮಿತ್ರ. ಒಬ್ಬ ತಂದೆನ ಮಗಳು ಒಂಟಿಯಾಗಿ ಬಿಟ್ಟು ಹೋದ್ರೆ ಅವನ್ ಹೇಗ್ ತಾನೇ ಧೈರ್ಯ ತಂದ್ಕೊಳ್ತಾನೆ ನಂದ? ನಂದ, ನೀನ್ ರಾಧೆಗೆ ಹೇಳು, ಕಣ್ಬಿಡೋಕ್ ಹೇಳು. ಅವಳು ನಿನ್ ಮಾತಿಗಿಲ್ಲ ಅನ್ನೋದಿಲ್ಲ. ಹೇಳು ನಂದ. ಅಕ್ಕ, ನೀವು ಅಮ್ಮ ತಾನೇ ನನ್ನ ರಾಧೆ ಪುಟ್ಟಿಗೆ. ಕೃಷ್ಣನ್ ಹಾಗೆ ಇವಳಿಗೂ ನೀವು ಮಾಡೋ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ.
ನಮ್ಮ ರಾಧೆ ಬೆಣ್ಣೆ ತಿನ್ನೋದಕ್ಕೆ ಎತ್ತೆ ಹೇಳ್ತಾಳೆ. ನೀವಾದ್ರೂ ಹೇಳಿ ನನ್ನ ಮಗಳಿಗೆ. ಎಲ್ರೂ ಹೆದರ್ಕೊಂಡ್ರಿ ಅಲ್ವಾ? ನಂದರಾಜನ ಮನೆಯಲ್ಲಿ ರೋದ್ನೇನಾ? ಅಯ್ಯೋ, ಯಾರ್ ಸತ್ತಿದ್ದು? ನಮ್ಗೂ ಸ್ವಲ್ಪ ಅಂತಿಮ ದರ್ಶನ ಆಗ್ಬಿಡ್ಲಿ. ಅಲೆಲೆಲೆಲೆ, ಗುರುದೇವ, ನೀವ್ ಈಗ ಯಾಕೆ ಸುಮ್ಮನೆ ಇದ್ದೀರಾ ಗುರುದೇವ? ನಿಮ್ಮ ಹತ್ರ ಯೋಗ ಶಕ್ತಿನೇ ಇದೆ. ನಿಮ್ ಯೋಗ ಶಕ್ತಿಯಿಂದ ನೋಡಿ ಗುರುದೇವ, ನಮ್ ರಾಧೆನ ಹೇಗ್ ಬದುಕಿಸ್ಬೋದು ಅಂತ. ಕೃಷ್ಣ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಿದೆ. ಆದರೆ ಮೃತ್ಯು ಅಚಲ ಸತ್ಯ. ಅದನ್ನು ಮನುಷ್ಯನೇ ಏನು ಸ್ವತಃ ಭಗವಂತನು ಸ್ವೀಕರಿಸಲೇಬೇಕು. ಏಕೆಂದರೆ ಇದೇ ನಿಯತಿಯ ಅಚಲ ಸಿದ್ಧಾಂತ. ಗುರುದೇವ, ರಾಧೆಗೆ ಪುನಃ ಜೀವನ ನೀಡೋದಿಕ್ಕೆ ನಾನು ನಿಯತಿಯನ್ನು ಬದಲಾಯಿಸ್ತೀನಿ. ಯಾಕಂದ್ರೆ ನಿಮ್ಗೂ ಗೊತ್ತಿದೆ ಗುರುದೇವ, ನಾನು ಈ ರಾಧೆ ಇಲ್ದೆ ಕೃಷ್ಣ ಬದುಕಿರೋದ್ರಲ್ಲಿ ಯಾವ ಅರ್ಥನೇ ಇಲ್ಲ. ಈ ರಾಧೆ ಬದುಕದೇ ಇದ್ರೆ ಈ ಜಗತ್ನಲ್ಲಿ ಎಲ್ಲ ನಿರುದ್ದೇಶ ಮತ್ತೆ ನಿರರ್ಥಕ ಆಗ್ಬಿಡುತ್ತೆ. ಕೃಷ್ಣ, ನಿನ್ನ ಎಲ್ಲ ಮಾತಿಗೂ ನನ್ನ ಸಹಮತವಿದೆ. ಆದರೆ ಈ ಸಮಯದಲ್ಲಿ ನಿನಗೆ ಸಹಾಯ ಮಾಡಲು ಅಸಮರ್ಥ. ನನ್ನ ಬಳಿ ಯಾರಿಗೂ ಪುನರ್ಜೀವನ ನೀಡುವ ಶಕ್ತಿ ಇಲ್ಲ. ಇದೇನಾಗಿದೆ? ವೃಷಭಾನುವಿನ ಮಗಳು ರಾಧೆ, ಇವಳು ಹೇಗೆ ಸತ್ ಹೋದ್ಲು? ನಂದರಾಜನ ಮಗ ಸಾಯ್ಬೇಕಾದ ಜಾಗದಲ್ಲಿ ಈ ರಾಧೆ ಹೇಗೆ ಸತ್ ಹೋದ್ಲು? ಹೇಗಿದೆಯಾ ನಂದ? ಇದಂತೂ ಆಗ್ಲೇಬೇಕಿತ್ತು. ಭಗವಂತ ಕಂಸರ ಹತ್ರ ಶತ್ರುತ್ವ ಮಾಡಿದ್ರೆ ಎಲ್ರೂ ಸಾಯ್ತೀರಾ. ಇವತ್ ರಾಧೆ, ಆಮೇಲೆ ನೀನು 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 ಎಲ್ರೂ. ಇದೆಲ್ಲ ನಡೀತಾನೆ ಇರುತ್ತೆ. ಎಲ್ಲಿವರೆಗೂ ಅಂದ್ರೆ ಭಗವಂತ ಕಂಸರು ಆ ಕೃಷ್ಣನ ಅಂತ್ಯ ನೋಡೋ ತನಕ. ನಾವೆಲ್ಲ ಇಲ್ಲಿ ದುಃಖದಲ್ಲಿದ್ದೀವಿ. ನೀನಾಗೆ ಇಲ್ಲಿಂದ ಹೋದ್ರೆ ತುಂಬಾ ಒಳ್ಳೇದು. ಅಯ್ಯೋ, ನನಗೂ ರಾಧೆ ಸತ್ತೋಗಿದ್ದಕ್ಕೆ ಬಹಳ ದುಃಖ ಇದೆ ನಂದ. ಆದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ? ಆ ಕಾಲ ಯವರನ ಅಮೋಘ ಶಕ್ತಿಗೆ ಯಾರಾದ್ರೂ ಸಾಯ್ಲೇಬೇಕಾಗಿತ್ತು. ಆದ್ರೆ ಈ ಪಾಪದ ರಾಧೆ ಸತ್ತೋದ್ಲು. ಭದ್ರಾಕ್ಷ, ಇಲ್ಲಿಂದ ಹೋಗ್ಬಿಡು. ಇಲ್ದಿದ್ರೆ ಏನ್ ಮಾಡ್ತ್ಯಾ?
ಪ್ರೇತ ಆಗಿರೋ ಭದ್ರಾಕ್ಷನ್ನ ಹೇಗ್ ಕಳಿಸ್ತೀಯಾ? ಅಯ್ಯೋ ಬೆಂಕಿ ಬೆಂಕಿ ದೂರ ಇಡಿ ದೂರ ಇಡಿ ದೂರ ದೂರ ಬೆಂಕಿ 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 ನಂದ ಬೆಂಕಿನ ಹತ್ರ ತರಬೇಡಿ ಬೆಂಕಿನ ಹತ್ರ ತರಬೇಡಿ ನಂದ ನಂದ ಇಲ್ಲಿದ್ರೆ ಏನ್ ಮಾಡ್ತೀಯ? ಇಲ್ಲಿದ್ರೆ ನಾನಿಲ್ಲಿಂದ ಹೋಗ್ತೀನಿ ಅಯ್ಯೋ ನಾನು ಇಲ್ಲಿದ್ದು ಏನ್ ಮಾಡ್ಲಿ? ನಾನ್ ಬೇರೆಯವ್ರಿಗೆ ಏನಾದ್ರೂ ಮಾಡಕ್ ಹೋದ್ರೆ ನನ್ ಕಥೆನೆ ಮುಗ್ದು ಹೋಗುತ್ತಲ್ಲ. ಕೃಷ್ಣ ಕೃಷ್ಣ ನೋಡು ನಿನ್ ರಾಧೆಗೆ ಏನಾಗಿದೆ. ದಿನ ಪೂರ್ತಿ ಬರೀ ಕೃಷ್ಣ ಕೃಷ್ಣ ಅಂತಿದ್ಲು, ಆದ್ರೆ ಈಗೇನು ಹೇಳ್ತಾನೆ ಇಲ್ಲ. ಕೃಷ್ಣ ನೀನೇನಾದ್ರೂ ಹೇಳು, ನಿನ್ ಸ್ವರ ಕೇಳಿ ಅವಳು ಎದ್ದೆ ಹೇಳ್ತಾಳೆ. ಅತ್ತಿ ಏನೇ ಆದ್ರೂ ಸರಿ, ರಾಧೆ ಮೇಲೆ ಹೇಳಲೇಬೇಕು. ಅವಳು ಈ ರೀತಿ ನಮ್ಮನ್ನ ಬಿಟ್ಟೋಗಕ್ಕಾಗಲ್ಲ, ಖಂಡಿತ ಬಿಟ್ಟೋಗಲ್ಲ. ನೀವ್ ಹೇಳಿದ್ದೆಲ್ಲ ಸತ್ಯನೇ ಭಗವಂತ. ಆ ಕಾಲಯವನ ಎಲ್ಲಾ ಕೆಲ್ಸ ಕೆಡ್ಸ್ಬಿಟ್ಟ ಭಗವಂತ. ಅಯ್ಯೋ ಅವನು ತನ್ನ ಅಮೋಘ ಶಕ್ತಿನ ಚಲಾಯಿಸಿದ್ದು ಕೃಷ್ಣಂಗೆ, ಆದ್ರೆ ತಾಗಿದ್ದು ರಾಧೆಗೆ. ರಾಧೆ ಸತ್ತೋದ್ಲು ಭಗವಂತ, ರಾಧೆ ಕತೆ ಮುಗ್ದೇ ಹೋಯ್ತು. ಆ ಕಾಲಯವನ ಕೇಳಿದೆಯ? ದೊಡ್ಡ ಪ್ರತಾಪಿ ಎನ್ನುತ್ತಿದ್ದೆ. ಏನು ಲಾಭವಾಯ್ತು ನಿನ್ನ ಅಮೋಘ ಅಸ್ತ್ರದಿಂದ? ಆ ವಂಚಕನು ನಿನ್ನಂತಹ ಬಹುರೂಪಿಯನ್ನು ವಂಚಿಸಿದ. ನನ್ನ ಎಲ್ಲ ಅಸುರರ ಹಾಗೆ ನಿನ್ನ ಪ್ರಯತ್ನವು ನಿರರ್ಥಕವಾಯಿತು ಭಗವಂತ. ಪ್ರಯತ್ನ ಯಾವತ್ತೂ ನಿರರ್ಥಕ ಆಗಲ್ಲ ಕಂಸ. ಯಾರದು? ಈಗ ಇದ್ಯಾವ ಮಾಯೆ? ಕೇಶಿ, ನನ್ನ ಮಿತ್ರ. ನೀನಿಲ್ಲಿ? ನೀನಂತೂ ಕಂಸ, ನಾನು ದಾನವ ಅನುಷ್ಠಾನ ಮಾಡ್ತಿದ್ದೆ. ಈಗ ಆ ಅನುಷ್ಠಾನ ಪೂರ್ತಿಯಾಗಿದೆ. ಆ ಅನುಷ್ಠಾನದಿಂದ ನಾನು ಅನೇಕ ಯೋಗ ಶಕ್ತಿನ ಪಡ್ಕೊಂಡಿದ್ದೀನಿ. ಹಾಗಾಗಿ ಯಾವಾಗ ನನಗೆ ನಿನ್ನ ಸಮಸ್ಯೆ ಬಗ್ಗೆ ತಿಳಿತೋ ನಾನು ಕೂಡಲೇ ಇಲ್ಲಿಗೆ ಬಂದ್ಬಿಟ್ಟೆ. ಸಮಸ್ಯೆ? ಭಗವಂತ ನಾನು, ಭಗವಂತ ಕಂಸ ಮತ್ತು ಭಗವಂತನಿಗೆ ಸಮಸ್ಯೆಗಳಿರ್ತಾವೆ ಕಂಸ. ಈಗ ನಿನ್ನ ಸಮಸ್ಯೆ ಅಂದ್ರೆ ವಿಷ್ಣುವಿನ ಆ ಅವತಾರ, ನಂದನ ಪುತ್ರ ಕೃಷ್ಣ. ಸರಿ, ನಿನಗೆ ಎಲ್ಲ ತಿಳಿದಿದೆ. ಕಾಲಯವನ ಅಸಫಲನಾದರೂ ಕೂಡ ನಿನಗೆ ಉಡುಗೊರೆ ಕೊಟ್ಟಿದ್ದಾನೆ ಕಂಸ. ನಿನಗೆ ಅದರ ಕಲ್ಪನೆನೂ ಮಾಡಕ್ಕಾಗಲ್ಲ. ಕಾಲ್ಯವನೇ ಎಂಥ ಉಡುಗೊರೆ! ಏನಂದ್ರೆ ಆ ಕಾಲಯವನ ವಿಷ್ಣು ಅವತಾರಿನ ಅರ್ಧ ಸಾಯಿಸಿದ್ದಾನೆ. ನನಗೆ ಒಗಟುಗಳು ಪ್ರಿಯವಲ್ಲ. ಸ್ಪಷ್ಟವಾಗಿ ಹೇಳು, ಏನು ಹೇಳುತ್ತಿರುವೆ? ನಿನಗೆ ನೆನಪಿದ್ಯಾ ಕಂಸ? ವಿಷ್ಣುವಿನ ಹಿಂದಿನ ಅವತಾರ ಅಂದ್ರೆ ರಾಮನ ಅವತಾರದಲ್ಲಿ ಲಕ್ಷ್ಮಿ ಅವನ ಅರ್ಧಾಂಗಿನಿ.
ಸೀತೆಯಾಗಿ ಈ ಭೂಮಿಲಿ ಅವತರಿಸಿದ್ಲು. ಈಗ ಅದೇ ಪ್ರಕಾರ ಅದೇ ರೀತಿ ಈ ಬಾರಿನೂ ಆ ಲಕ್ಷ್ಮಿ ಅವತಾರ ರಾಧೆ ರೂಪದಲ್ಲಾಗಿದೆ ಕಂಸ. ಅರ್ಥಾತ್ ಕಾಲಯವನ ಯಾರ ಮೇಲೆ ಅಮೋಘ ಅಸ್ತ್ರ ಪ್ರಯೋಗಿಸಿದನೋ ಅವಳು ಆ ವಿಷ್ಣುವಿನ ಅರ್ಧಾಂಗಿನಿ ಲಕ್ಷ್ಮಿಯಾಗಿದ್ದಳೆ. ಹಾ ಕಂಸ, ಮತ್ತೆ ಇಲ್ಲಿ ತನಕ ನಿನ್ನ ಯಾವ್ಯಾವ ಅಸುರರ ಅಂತ್ಯನ ಆ ಕೃಷ್ಣ ಮಾಡಿದಾನೋ ಅದರಲ್ಲಿ ಆ ಬಾಲಕಿ ರಾಧೆ ಪಾತ್ರ ಬಹಳ ಮಹತ್ವದ್ದು. ಅದು ನೇತ್ರಾಸುರನೇ ಆಗಿರ್ಲಿ, ಅಥವಾ ಮಹಾಬಲಿ ಉತ್ಕಚ, ಅಷ್ಟೇ ಅಲ್ಲ ಕಂಸ, ನಿನ್ನ ಆ ರಾಕ್ಷಸ ವ್ಯೋಮಾಸುರನು ಆ ರಾಧೆನೇ ಒಬ್ಳೆ ಕೊಂದಿದ್ದು. ಮಂದಿರದಲ್ಲಿ ಸಿಕ್ಕಿದ್ದಳು. ರಾಧೆ ಆ ವಿಷ್ಣು ಅವತಾರ ಕೃಷ್ಣಂಗೆ ಮಹಾಶಕ್ತಿ ಹಾಗೆ. ಒಮ್ಮೆ ಆ ಶಕ್ತಿನೇ ಅಂತ್ಯ ಆದ್ರೆ ಕೃಷ್ಣನ ಅಂತ್ಯನೂ ಸ್ವತಃ ಆಗಿಬಿಡುತ್ತೆ. ಅರ್ಥಾತ್ ಈಗ ಉಳಿದಿರುವುದು ಕೃಷ್ಣನ ಅರ್ಧ ಶಕ್ತಿ. ಆದರೆ ಅರ್ಧ ವಿಷಾನು ಅಷ್ಟೇ ಪ್ರಾಣಘಾತಕ ಆಗಿರುತ್ತೆ ಕಂಸ. ಒಂದಂತೂ ಮರಿಬೇಡ ಕಂಸ, ಆ ಕೃಷ್ಣ ತನ್ನ ರಾಧೆನ ಪುನಃ ಬದುಕಿಸೋಕೆ ಸಂಪೂರ್ಣ ಪ್ರಯತ್ನ ಮಾಡೇ ಮಾಡ್ತಾನೆ. ಆದರೆ ಭಗವಂತ ಕಂಸ ಹಾಗಾಗಲು ಬಿಡುವುದಿಲ್ಲ. ಭದ್ರಾಕ್ಷ. ಹಾ ಭಗವಂತ. ರಾಧೆ ಪುನರ್ಜೀವನ ಪಡೆಯುವ ಎಲ್ಲ ಮಾರ್ಗವನ್ನು ಮುಚ್ಚಿಬಿಡು. ನಮ್ಮ ಧರ್ಮ ಗ್ರಂಥಗಳಲ್ಲಿ ಈ ಸಮಸ್ಯೆಗೆ ಏನಾದರೂ ಉಪಾಯವಿದ್ದೇ ಇರುತ್ತದೆ. ನಾನು ಹುಡುಕಬೇಕು ಮಾತೆ ರಾಧೆಗೆ ಪುನರ್ಜೀವನ ನೀಡುವ ಮಾರ್ಗವನ್ನು. ಕೃಷ್ಣ, ಈಗ ಎಲ್ಲರಿಗೂ ಹೇಗನ್ನಿಸ್ತಿದೆ ಅಂದ್ರೆ ನಿನ್ಗೆ ಯಾವ್ದೋ ಅಸುರ ಶಕ್ತಿ ಇದೆ ಅಂತ. ಆದ್ರೆ ನನ್ ಮನ್ಸ್ ಹೇಳ್ತಿದೆ ನಿನ್ಗೆ ಯಾವ್ದೋ ದಿವ್ಯ ಶಕ್ತಿ ಇದೆ ಅಂತ. ಗೊತ್ತಾ ಯಾಕೆ ಅಂತ? ಯಾಕಂದ್ರೆ ನೀನು ರಾಧೆಯ ಕೃಷ್ಣ. ರಾಧೆಯ ಕೃಷ್ಣಂಗ್ ದಿವ್ಯ ಶಕ್ತಿ ಇಲ್ದೇ ಇರುತ್ತಾ? ಭದ್ರಾಕ್ಷ, ಒಂದು ಕೆಲಸ ಮಾಡು. ಆ ರಾಧೆಗೆ ನೇರ ಅಂತಿಮ ಸಂಸ್ಕಾರ ಮಾಡಿಸು. ಅವಳ ಶರೀರವೇ ಇಲ್ಲದೆ ನನ್ನ ಅಳಿಯ ಆ ಲೀಲಾಧಾರಿ ಕೃಷ್ಣ ಅವಳಿಗೆ ಜೀವ ನೀಡಲಾಗದು. ಪ್ರಣಾಮ ಗುರುದೇವ. ಗುರುದೇವ, ಈಗ ನಮ್ಮೆಲ್ಲರ ಆಸರೆ ನೀವು ಮಾತ್ರ. ಹೇಳಿ ಗುರುದೇವ, ನನ್ನ ಮಗಳು ಕಣ್ ಬಿಡ್ತಾಳೋ ಇಲ್ವೋ ಅಂತ ಸ್ವಲ್ಪ ಹೇಳಿ. ಗುರುದೇವ, ನೀವ್ಯಾಕೆ ಮಾತಾಡ್ತಾನೆ ಇಲ್ಲ? ಏನಾದ್ರೂ ಹೇಳಿ. ಕೃಷ್ಣ ಎಲ್ಲಿದ್ದಾನೆ ನಂದ? ಗುರುದೇವ, ಕೃಷ್ಣ ಅಲ್ಲಿದ್ದಾನೆ. ರಾಧೆ, ನೀನ್ ಹೀಗೆ ನನ್ನ ಬಿಟ್ಟು ಹೋಗೋದು ಸರಿನಾ ರಾಧೆ? ನಿನ್ಗೆ ಒಂದ್ಸಲನೂ ಅನ್ನಿಸ್ಲೇ ಇಲ್ವಾ ನಿನ್ ಕೃಷ್ಣ ನೀನಿಲ್ದೆ ಹೊಟ್ಟೆ ಆಗ್ತದೆ ಅಂತ? ಕೃಷ್ಣ, ಗುರುದೇವ,
ನೀವು ಕೃಷ್ಣ, ನೀನು ನನ್ನ ಬಳಿ ರಾಧಾಳಿಗೆ ಮತ್ತೆ ಜೀವ ನೀಡುವ ದಾರಿ ಕೇಳಿದೆಯಲ್ಲ? ಹಾ ಗುರುದೇವ, ರಾಧೆನ ಪುನಃ ಜೀವಂತ ಮಾಡೋದಿಕ್ಕೆ ಯಾವುದಾದ್ರೂ ದಾರಿ ಇದೆಯಾ ಗುರುದೇವ? ಕೃಷ್ಣ, ಮಾನವ ಜೀವನಕ್ಕೆ ಒಂದು ವಿಶೇಷ ಗುಣವಿದೆ. ಅದೇನೆಂದರೆ ದೇವತೆಗಳಿಗೂ ಅಸಂಭವವಾದದ್ದನ್ನು ಮನುಷ್ಯ ತನ್ನ ಕರ್ಮ ಮತ್ತು ದೃಢ ಸಂಕಲ್ಪದಿಂದ ಪಡೆಯಬಲ್ಲ. ರಾಧಾಳಿಗೆ ಮತ್ತೆ ಜೀವ ನೀಡುವುದು ಹೇಗೆಂದು ನನಗೆ ತಿಳಿದಿಲ್ಲ. ಆದರೆ ರಾಧೆಯ ಮೇಲೆ ಪ್ರಯೋಗಿಸಿದ ಅಮೋಘ ಶಕ್ತಿ ಭಗವಂತ ಶಿವನ ಶಕ್ತಿಯಾಗಿದೆ. ಮಹಾದೇವನ ಅಮೋಘ ಶಕ್ತಿಯಿಂದ ಕಳೆದ ಪ್ರಾಣವನ್ನು ಮರಳಿ ಪಡೆಯುವ ಮಾರ್ಗ ಕೇವಲ ರುದ್ರೇಶ್ವರನಿಗೆ ತಿಳಿದಿರುತ್ತದೆ. ರಾಧಿ, ನೀನೇ ಇಲ್ದೇನೆ ನನ್ನ ಜೀವನದ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ನಿನ್ ಜೀವನೇ ಇಲ್ಲ ಅಂದ್ರೆ ನನ್ ಜೀವನೂ ಇರಲ್ಲ. ರಾಧಿ, ನಿನ್ ಜೀವನ ಕಾಪಾಡೋದಿಕ್ಕೆ ನಾನು ಏನೇ ಮಾಡ್ಬೇಕಾದ್ರೂ ಸರಿ ನಾನು ಮಾಡ್ತೀನಿ. ನಿನ್ ಜೀವನ ಕಾಪಾಡೋದಿಕ್ಕೆ ಎಷ್ಟು ಕಷ್ಟ ಆದ್ರೂ ಸರಿ ನಾನು ಸಿದ್ಧ ಇದ್ದೀನಿ. ಏನಾದ್ರೂ ನಿನ್ ಜೀವ ಕಾಪಾಡೋಕೆ ನನ್ ಜಗತ್ತಿನ ಎಲ್ಲ ನಿಯಮನ ಬದಲಾಯಿಸೋದಾದ್ರೂ ಸರಿ, ನಾನು ಹಿಂದೆ ಸರಿಯೋದಿಲ್ಲ. ನಂದರಾಜ, ಕಂದ ಎಲ್ಲಿ ಹೋದ? ಭದ್ರಾಕ್ಷ, ಒಂದು ಕೆಲಸ ಮಾಡು. ಆ ರಾಧೆಗೆ ನೇರ ಅಂತಿಮ ಸಂಸ್ಕಾರ ಮಾಡಿಸು. ಆಗ್ಲಿ ಭಗವಂತ. ಭದ್ರಾಕ್ಷ, ನಿಲ್ಲು. ಭಗವಂತ, ನಾನು ನಿನಗೆ ಅತ್ಯಂತ ಮಹತ್ವಪೂರ್ಣ ಕಾರ್ಯ ನೀಡಿದ್ದೇನೆ. ಈ ಕಾರ್ಯಕ್ಕೆ ನಾನೇ ಸ್ವತಃ ಹೋಗುತ್ತಿದ್ದೆ. ಆದರೆ ಮಥುರೆಯ ಸೀಮೆಯನ್ನು ದಾಟಿ ನಾನು ಹೋಗಲಾರೆ. ಹಾಗಾಗಿ ಧ್ಯಾನವಿರಲಿ. ವಿಷ್ಣುವಿನ ಅರ್ಧಶಕ್ತಿಯ ಕಥೆಯನ್ನು ಮುಗಿಸದ ವಿನಃ ನೀನು ಮರಳಬೇಡ. ನೀವು ನಿಶ್ಚಿಂತೆಯಿಂದ ಇರಿ ಭಗವಂತ. ನಾನು ಅಂತಿಮ ಸಂಸ್ಕಾರಕ್ಕೆ ಒಪ್ಕೊಂಡ್ಮೇಲೆ ಇನ್ನೆಂತ ಭಯ? ಬರ್ಸಾನಾದ ಆ ರಾಧೆಗೆ ಅಂತಿಮ ಸಂಸ್ಕಾರ ಅವಶ್ಯವಾಗಿ ಆಗತ್ತೆ. ಕೆಲಸ ಆಗೋವರೆಗೂ ನೀವು ಕಾಯ್ತಾ ಇದ್ರೆ ಸಾಕು. ಒಂದು ವೇಳೆ ನೀನು ಈ ಕಾರ್ಯ ಪೂರ್ತಿ ಮಾಡದಿದ್ದರೆ ಭದ್ರಾಕ್ಷ, ನಾನೇ ನಿನ್ನ ಇಚ್ಛೆಯನ್ನು ಪೂರ್ತಿ ಮಾಡುವುದು ಖಂಡಿತ. ಹೇ ದೇವರ ದೇವ ಮಹಾದೇವ, ನೀವೇ ಈ ಸೃಷ್ಟಿಗೆ ಆಧಾರ ತಾನೆ. ನಿಮ್ಮ ಪ್ರತಿ ಕಾರ್ಯ ಈ ಜಗತ್ನಲ್ಲಿ ಧರ್ಮದ ಸ್ಥಾಪನೆಗಾಗಿರುತ್ತೆ. ಯಾವಾಗ ಅಧರ್ಮ ಮಿತಿ ಮೀರುತ್ತೋ ಆಗ ನೀವೇ ಸಂಹಾರಕ ಆಗಿ ಅಧರ್ಮದ ಅಂತ್ಯ ಮಾಡ್ತೀರಿ. ಹೇ ಮಹಾದೇವ, ನೀವು ನಿಮ್ಮ ಭಕ್ತರ ಸೇವೆಯಿಂದ ಸಂತೋಷಪಟ್ಟು ಅವರು ಬಯಸಿದ ವರದಾನ ಕೊಡ್ತೀರಾ. ಆದ್ರೆ ಇವತ್ತೊಬ್ಬ ಅಧರ್ಮಿ ರಾಕ್ಷಸ ನೀವು ವರದಾನ ಕೊಟ್ಟಿರೋಂತ ಅಮೋಘ ಶಕ್ತಿನ ದುರುಪಯೋಗ ಮಾಡಿದ್ದಾನೆ. ಕಾಲಿಯವನ ಅನ್ನೋ ರಾಕ್ಷಸ ನೀವು ಕೊಟ್ಟಿದ್ದ ಅಮೋಘ ಶಕ್ತಿಯಿಂದ ಅನರ್ಥಕಾರಿ ಪ್ರಯೋಗ ಮಾಡಿದ್ದಾನೆ. ಅವನು ನಿರ್ದೋಷಿ ರಾಧೆ ಮೇಲೆ ಅಮೋಘ ಶಕ್ತಿ ಪ್ರಯೋಗಿಸಿ ಅವಳನ್ನ ಮೃತ್ಯು ಬಾಯಿಗೆ ತೋಡಿದ್ದಾನೆ. ಹೇ ಸದಾಶಿವ, ಅವನು ನಿಮ್ಮ ಈ ಶಕ್ತಿನ ದುರುಪಯೋಗ ಮಾಡ್ತಿದ್ರು ಸುಮ್ಮನೆ ನೋಡ್ತಿದ್ರ? ಹೇ ಮೃತ್ಯುಂಜಯ, ನಾನು ಯಶೋಧೇನಂದನ ಕೃಷ್ಣ ಇವತ್ತು ಈ ಪ್ರತಿಜ್ಞೆ ಮಾಡ್ತೀನಿ. ಎಲ್ಲಿವರೆಗೂ ನೀವು ನಿಮ್ಮ ಅಮೋಘ ಅಸ್ತ್ರನ ಮರಳಿ ಪಡೆಯೋದಿಲ್ವೋ ಮತ್ತೆ ನನ್ನ ರಾಧೆಗೆ ಮರಳಿ ಜೀವ ನೀಡೋದಿಲ್ವೋ ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗೋಲ್ಲ. ಎಲ್ಲಿವರೆಗೂ ನೀವು ನನ್ನ ರಾಧೆಗೆ ಪುನರ್ಜೀವ ನೀಡೋದಿಲ್ವೋ ಅಲ್ಲಿವರೆಗೂ
ವೃಷಭಾನು ಅವರೇ, ಪಾಪ ರಾಧೆ ಪುಟ್ಟಿ. ಇಲ್ಲ ಇಲ್ಲ ನಂದರಾಜ, ವೃಷಭಾನು ಇಲ್ಲ. ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ನಾನು ಸರಿಯಾಗಿ ಮಾತಾಡೋಕ್ ಬಂದಿದ್ದೀನಿ. ಏನಂದ್ರೆ ಈ ರಾಧೆ ಪುಟ್ಟಿ ಅಂತೂ ಸತ್ತಿದ್ದಾಳೆ. ಈಗ ಅಲ್ಲಿರೋದು ಬರೀ ಮೃತ ಶರೀರ. ಮತ್ತೆ ಮೃತ ಶರೀರನ ಬಹಳ ಹೊತ್ತು ಇಡಬಾರ್ದು. ಇದೇ ಧರ್ಮದ ಮಾತು. ನಂದರಾಜ, ನೀನಂತೂ ಧರ್ಮದ ಪುರುಷನೇ. ಬೇಗ ಬೇಗ ರಾಧೆ ಪುಟ್ಟಿಗೆ ಅಂತಿಮ ಸಂಸ್ಕಾರದ ಸಿದ್ಧತೆ ಆಗ್ಲಿ. ಇದು ಸುಳ್ಳಲ್ಲ, ಆತ್ಮ ಒದ್ದಾಡತ್ತೆ. ಈಗ ನನ್ನೇ ನೋಡಿ, ನನ್ನನ್ನ ಕಂಸ ಮಹಾರಾಜರು ಸಾಯಿಸ್ಬಿಟ್ರು, ಆದ್ರೆ ನಾನು ಅಂತಿಮ ಸಂಸ್ಕರಣ ಮಾಡಿಲ್ಲ. ನಾನು ಹೇಗೆ ಒದ್ದಾಡ್ತಿದ್ದೀನಿ ನೋಡಿ ಪ್ರೇತದ ರೂಪದಲ್ಲಿ. ನಿಮ್ಗದು ಇಷ್ಟನಾ? ರಾಧೆ ಪುಟ್ಟಿನೂ ಹೀಗೆ ಒದ್ದಾಡೋದು? ಮಾತು ನಿಯಮದ್ದಾದ್ರೆ, ವಿಧಿವಿಧಾನದ್ದಾದ್ರೆ ಸತ್ರೆ ಅಂತಿಮ ಸಂಸ್ಕಾರ ಮಾಡ್ಲೇಬೇಕು. ಅಲ್ಲ, ನನಗ್ ಗೊತ್ತಿದೆ ಇಂಥ ಸಮಯದಲ್ಲಿ ಬೇರೆ ಮಾತಿನ ಮೇಲೆ ಧ್ಯಾನ ಇರಲ್ಲ. ಅದಕ್ಕೆ ನಾನು ಜೊತೆಗೆ ಅಂತಿಮ ಸಂಸ್ಕಾರದ ವಸ್ತುಗಳನ್ನ ತಂದಿದ್ದೀನಿ. ತನ್ನಿ ತನ್ನಿ ತನ್ನಿ. ವೃಷಭಾನು ಅವರೇ, ಇನ್ನು ತಡ ಮಾಡೋದು ಬೇಡ. ಮಗಳಿಗೆ ಅಂತಿಮ ಸಂಸ್ಕಾರ ಪ್ರಾರಂಭ ಆಗ್ಲಿ. ಬನ್ನಿ, ಬೇಗ ಬೇಗ ಮುಗಿಲಿ. ನೀನ್ ಸತ್ಯ ಹೇಳ್ತಿದ್ಯಾ ಭದ್ರಾಕ್ಷ? ಇನ್ ನನ್ನ ಮಗಳು ಜೀವಂತವಾಗಿ ಬರಲ್ಲ ಅಂದ್ಮೇಲೆ ಅವಳಿಗೆ ಅಂತ್ಯ ಸಂಸ್ಕಾರ ಮಾಡೋದೇ ಸರಿ ಅಲ್ವಾ? ಸರಿ, ಬನ್ನಿ. ಹಾ, ಮಗಳನ್ನ ಕರ್ಕೊಂಡು ಬನ್ನಿ. ನಿಲ್ಲು ವೃಷಭಾನು. ಈಗಲೇ ರಾಧೆಗೆ ಅಂತ್ಯ ಸಂಸ್ಕಾರ ಮಾಡುವ ಯಾವ ಅವಶ್ಯಕತೆ ಇಲ್ಲ. ಹೇ ಮಹಾದೇವ, ನನ್ನ ನಾರಾಯಣನ ಪರಮಾವತಾರಿ ಶ್ರೀಕೃಷ್ಣ ತನ್ನ ರಾಧೆಯ ಜೀವವನ್ನು ಮತ್ತೆ ಪಡೆಯಲು ಸ್ವತಃ ತಾಂಡವ ಮಾಡುತ್ತಿದ್ದಾನೆ. ಇದು ಅವನ ಮಾನವೀಯ ಅಧಿಕಾರ ಪ್ರಭು. ಆದರೆ ಪ್ರಭು, ಈಗ ನೀವೇನು ಮಾಡದಿದ್ದರೆ, ಅವನ ಕರೆಯನ್ನು ಕೇಳದಿದ್ದರೆ ನನಗೆ ತಿಳಿದಿದೆ ಈ ಜಗತ್ತಿನಲ್ಲಿ ಸಮಯಕ್ಕೂ ಮುಂಚೆ ಪ್ರಳಯವಾಗುತ್ತದೆ ಎಂದು. ನೀವೇನಾದರೂ ಮಾಡಬೇಕು ಪ್ರಭು, ನೀವೇ ಏನಾದರೂ ಮಾಡಬೇಕು. ಭದ್ರಾಕ್ಷ, ನೀನು ರಾಧೆಯ ಅಂತಿಮ ಸಂಸ್ಕಾರದ ಚಿಂತೆ ಮಾಡುವ ಯಾವ ಅವಶ್ಯಕತೆ ಇಲ್ಲ. ಹೊರಟು ಬಿಡಿ ಇಲ್ಲಿಂದ. ರಾಧೆಯ ಅಂತಿಮ ಸಂಸ್ಕಾರ ನಡೆಯುವುದಿಲ್ಲ. ವಾ ವಾ, ಗೊಲ್ಲರ ಗುರುದೇವ. ಸತ್ತಿರೋರು ಅಂತಿಮ ಸಂಸ್ಕಾರ ಮಾಡದೆ ಇನ್ನೇನ್ ಜನ್ಮದಿನ ಮಾಡ್ತೀರಾ ನೀವು? ಪುನರ್ಜೀವ ಕೊಡ್ತೀರಾ ನೀವು? ಭದ್ರಾಕ್ಷ, ನೀನೊಂದು ಪ್ರೇತ.
ನೀನು ಮನುಷ್ಯರು ಮತ್ತು ಮನುಷ್ಯ ಭಾವನೆಗಳನ್ನು ಅರಿಯಲು ಸಾಧ್ಯವಿಲ್ಲ. ಹೊರಟು ಹೋಗು ಇಲ್ಲಿಂದ. ವೃಷಭಾನು, ಗುರುದೇವಂಗ್ ಹೇಳ್ಬಿಡು, ಇನ್ನೀ ವಿಷಯದಲ್ಲಿ ಮಾತಬೇಡ. ನಡಿ, ರಾಧೆಗೆ ಅಂತಿಮ ಸಂಸ್ಕಾರ ಆರಂಭ ಮಾಡು. ಇಲ್ಲ ಭದ್ರಾಕ್ಷ, ಗುರುದೇವ ಏನ್ ಹೇಳ್ತಾರೋ ಅದೇ ನಮ್ಮ ನಿರ್ಣಯ. ಒಮ್ಮೆ ಗುರುದೇವರ ಆದೇಶ ಅಂತ್ಯ ಸಂಸ್ಕಾರ ಆಗಬಾರ್ದು ಅಂತ ಆದ್ರೆ ಅದಾಗೋದಿಲ್ಲ. ಅಬ್ಬಬ್ಬಾ, ಎಂತ ಮಾತು, ಎಂತ ಮಾತು! ಇರ್ವೆಗೂ ಆನೆ ಜಂಬ ಬಂತ. ನಾನು ರಾಧೆಗೆ ಅಂತ್ಯ ಸಂಸ್ಕಾರ ಮಾಡಕ್ ಹೋಗ್ತೀನಿ. ನೋಡ್ತೀನಿ ಯಾರು ತಡಿತಾರೆ ನನ್ನ. ನೀನ್ ರಾಧೆನ ಇಲ್ಲಿಂದ ಕರ್ಕೊಂಡು ಹೋಗಕ್ ಬಿಡೋದಿಲ್ಲ. ಆಹಾ, ಎಂತ ಮನ್ಮತ ನೀನು! ನೀನ್ ನಮ್ಮ ಮಾತಿಗೆ ವಿರುದ್ಧವಾಗಿ ನಡೆಯೋ ಹಾಗಿಲ್ಲ. ನನ್ನನ್ನೇ ತಡಿತೀಯ ನೀನು? ಭದ್ರಾಕ್ಷ, ಅಯ್ಯೋ, ಇದೇನ್ ಮಾಡಿದ್ರಿ? ಅಯ್ಯೋ, ಕಾಲಿಟ್ಟಲ್ಲೇ ಬೆಂಕಿ ಮಧ್ಯ ಬರ್ಬೇಕಾ? ನನಗೆ ದೊಡ್ಡ ಕಷ್ಟನೇ ತಂದಿಟ್ರಲ್ಲೋ. ನಾನು ಬೇರೆಯವ್ರ ಕತೆ ಮುಗಿಸೋಣ ಅಂದ್ರೆ ಇಲ್ಲಿ ನನ್ನ ಕತೆನೇ ಮುಗಿತಿದ್ಯಲ್ಲ. ಪರಮಾವತಾರಿ ಶ್ರೀಕೃಷ್ಣ ತನ್ನ ತಾಂಡವ ನೃತ್ಯ ನಿಲ್ಲಿಸದಿದ್ದರೆ ಜಗತ್ತಿನಲ್ಲಿ ದೊಡ್ಡ ಅನರ್ಥವಾಗುತ್ತದೆ. ಸಮಯಕ್ಕೂ ಮೊದಲೇ ಜಗತ್ತಲ್ಲಿ ಪ್ರಳಯವಾಗುತ್ತದೆ. ಆದರೆ ಗುರುದೇವ, ಕೃಷ್ಣನ ಈ ತಾಂಡವವನ್ನು ತಡೆಯುವುದು ಹೇಗೆ? ವಾಯುದೇವ, ಈಗ ಎಲ್ಲವೂ ಆ ಮಹಾದೇವನ ಕೈಯಲ್ಲಿದೆ. ಕೇವಲ ಮಹಾದೇವ ಮಾತ್ರ ಕೃಷ್ಣನ ಈ ತಾಂಡವ ಮತ್ತು ಈ ಮಹಾವಿನಾಶವನ್ನು ತಡೆಯಲು ಸಾಧ್ಯ. ಏನು? ಬ್ರಜಮಂಡಲದ ಜನರಿಗೆ ಇಂತಹ ದುಸ್ಸಾಹಸ, ಇಷ್ಟು ಶಕ್ತಿ? ಅವರು ಭಗವಂತ ಕಂಸನ ಆದೇಶವನ್ನೇ ತಡೆದರೆ. ಭಗವಂತ, ನಾನು ಬ್ರಜಮಂಡಲದ ಎಲ್ಲ ಗೋಪ ಗೋಪಿಯರಿಗೂ ಹೊಡೆದು ನೆಲಕ್ ಬೀಳಿಸ್ದೆ. ಆದ್ರೆ ಮಧ್ಯಕ್ಕೆ ಇದ್ದಕ್ಕಿದ್ದಂತೆ ಆ ಗೊಲ್ಲರ ಗುರು ಗರ್ಗಾಚಾರ್ಯ ಬಂದು ವಕ್ರಿಸ್ಕೊಂಡ. ಅವನ್ ತನ್ನ ಶಕ್ತಿಯಿಂದ ನನ್ನನ್ನ 4 ಕಡೆ ಅಗ್ನಿಯಿಂದ ತಡೆ ಹಾಕ್ತ. ನಿಮ್ಗೆ ಗೊತ್ತಿದೆ ಭಗವಂತ, ಪ್ರೇತ ನಾನು, ನಿಮಗ್ ಗೊತ್ತು. ಅಗ್ನಿ ಅಂದ್ರೆ ಬಹಳ ಭಯ ಆಗುತ್ತೆ. ನನ್ನ ಕತೆನೆ ಮುಗಿದು ಹೋದ್ರೆ ನಾನು ಬೇರೆಯವರಿಗೆ ಏನ್ ಮಾಡಕ್ಕಾಗುತ್ತೆ? ನೀವೇ ಹೇಳಿ ಭಗವಂತ. ನಾನು ಬೈದಿಂದ ಓಡ್ ಬಂದೆ ಭಗವಂತ. ಅಕ್ಷಮ ಮತ್ತು ಅಸಮರ್ಥ ಜನರಿಗೆ ಭಗವಂತ ಕಂಸನ ಅರಮನೆಯಲ್ಲಿ ಯಾವ ಸ್ಥಾನವೂ ಇಲ್ಲ. ನೀನು ನನ್ನ ಕಾರ್ಯ ಮಾಡಲಾಗದಿದ್ದರೆ ನೀನು ನನ್ನ ಅರಮನೆಯಲ್ಲೂ ಇರುವಂತಿಲ್ಲ. ದೋಷ ಭದ್ರಾಕ್ಷಂದಲ್ಲ ಕಂಸ. ಈ ಕೆಲ್ಸ ಅಷ್ಟು ಸುಲಭ ಅಲ್ಲ. ಎದುರಿಗೆ ಮಾತ್ರ ಸುಲಭ ಅನ್ಸತ್ತೆ. ಮತ್ತೇನು ಮಾಡಲಿ ನಾನು? ಏನು ಮಾಡಲಿ? ಆ ವಂಚಕನ ಅರ್ಧಶಕ್ತಿ ಜೀವಂತವಾಗುವುದನ್ನು ನೋಡುತ್ತಾ ನಿಲ್ಲಲೇ? ಇಲ್ಲ ಕಂಸ, ಕೇಶಿ ಇರೋ ತನಕ ಹಾಗಾಗೋಕೆ ಸಾಧ್ಯ ಇಲ್ಲ. ನೀನ್ ಚಿಂತೆ ಮಾಡಬೇಡ. ಯಾವ ಕೆಲ್ಸ ಯಾರು ಮಾಡಕ್ಕಾಗ್ಲಿಲ್ವೋ ಆ ಕೆಲ್ಸನ ಈಗ ಕೇಶಿ ಮಾಡ್ತಾನೆ. ನಾನೇ ಸ್ವತಃ ಮಾಡ್ತೀನಿ ಆ ರಾಧೆಗೆ ಅಂತ್ಯ ಸಂಸ್ಕಾರ.
ಗುರುದೇವ, ಇದು ಇದ್ದಕ್ಕಿದ್ದ ಹಾಗೆ ಭೂಕಂಪ ಹೇಗೆ? ಇದೇನಾದ್ರೂ ಆ ಕಂಸ? ಈ ಕಂಪನ ಯಾರದ್ದೋ ಕರುಣ ರೋದನದ ಪರಿಣಾಮ. ಕಂಸನ ಬಳಿ ಇಂತಹ ಕರುಣೆ ಇಲ್ಲ. ಖಂಡಿತ ಇದು ಕಂಸನ ಜಾಲನೆ. ನೀನೇ ಅದನ್ನು ಅವರನ್ನು ತಡಿಲೇಬೇಕು. ನೀನ್ ಅದ್ಯಾರೇ ಆಗಿದ್ರು ನಿನಗೆ ಶಕ್ತಿ ಇದ್ರೆ ಮುಂದೆ ಬಂದು ಯುದ್ಧ ಮಾಡು. ಕೇಶಿ, ನೀನು ರಾಧೆಯನ್ನು ಇಲ್ಲಿಂದ ಕರೆದೊಯ್ಯಲಾರೆ. ದನ ಕಾಯೋವರ ಗುರು ಗರ್ಗಾಚಾರ್ಯ, ನಾನು ಭದ್ರಾಕ್ಷ ಅಲ್ಲ. ರಾಧೆ ರಾಧೆ ರಾಧೆ. ನಿಲ್ಲಿ. ಕಂಸ, ಇವತ್ತು ಕೇಶಿ ನಿನ್ನ ಚಿಂತೆಯ ಚಿತೆನ ಸುಡ್ತಿದ್ದಾನೆ. ಇನ್ನು ಪರಮಾವತಾರಿ ಶ್ರೀಕೃಷ್ಣ ಕೂಡ ಇನ್ನು ಮುಂದೆ ನಿನಗೇನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವನ ಅರ್ಧ ಶಕ್ತಿ ನಾಶ ಆಗ್ತಿದ್ದ ಹಾಗೆ ಅವನು ಸ್ವತಃ ನಾಶ ಆಗ್ತಾನೆ. ಪ್ರಭು, ನೀವೆಲ್ಲಿರುವಿರೋ ಅಲ್ಲಿ ಧರ್ಮವೂ ಇದೆ ಮತ್ತು ನನ್ನ ಶಕ್ತಿಯ ಪ್ರಯೋಗ ಧರ್ಮದ ವಿರುದ್ಧ ಆಗಲಾರದು. ನಾನು ಅಮೋಘ ಅಸ್ತ್ರದ ಶಕ್ತಿಯನ್ನು ಮರಳಿ ಪಡೆಯುತ್ತೇನೆ. ಅಯ್ಯೋ ಬೆಂಕಿ, ನಾನೆಲ್ಲಿದ್ದೀನಿ? ಅಯ್ಯೋ, ಇದೇನು? ಯಾವ ಭಯ ಆಯ್ತು ಅದೇ ಆಯ್ತು. ಆದ್ರೆ ಇವತ್ತು ಕೇಶಿ ನಿನ್ನ ಜೀವಂತ ಉಳಿಸೋದಿಲ್ಲ ಹುಡುಗಿ. ಕೃಷ್ಣ ಕಾಪಾಡು, ಕೃಷ್ಣ. ಕಂಸನ್ ರಾಕ್ಷಸ, ಇವತ್ತಿನ ನಂತರ ನೀನ್ ರಾಧೆ ಹತ್ರ ಬಂದ್ರು ಅಥವಾ ವೃಂದಾವನ